ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸಿದ್ರೆ ಆಶ್ಚರ್ಯ ಬೀಳಬೇಡಿ. ಒಳ್ಳೆ ಪ್ರತಿಷ್ಠವಾದಂಥ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನ ಖಂಡಿಸಿ ನಾವು ಬಿಜೆಪಿ ಕೂಡ ಈಗ ಪ್ರತಿಭಟನೆಗಳನ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡಬಾರದು, ಕೊಟ್ರೆ ಹೋರಾಟವನ್ನ ನಾವು ಮಾಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಆದೇಶ ಹೊರಡಿಸಿದ್ದೀರಾ, ಈ ಆದೇಶವನ್ನ ಹಿಂಪಡಿಬೇಕು, ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇದರ ವಿರುದ್ಧ ಹೋರಾಟವನ್ನ ಚಳವಳಿಯನ್ನ ನಾವು ಮಾಡ್ತೀರಿ. ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ, ಆ ಉದ್ದೇಶಕ್ಕೆ ಕೊಡಬೇಕು. ದಾನ ಮಾಡುವಂತ ಉದ್ದೇಶ ಏನು, ಅಲ್ಪಸಂಖ್ಯಾತರು ಕೊಡುವಂತ ಬರ್ದಿದ್ರ ಅದರಲ್ಲಿ. ಒಂದ್ಸರಿ ದಾನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ. ಯಾರೇ ದಾನ ಕೊಟ್ರು ಕೂಡ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ. ಅದನ್ನ ಬೇರೆಯವ್ರು ಕೊಡಕ್ಕೆ ಬರದೇ ಇಲ್ಲ. ಈಗ ಯಾರೋ ದಾನ ಕೊಟ್ಟಿರ್ತಾರ, ಅವ್ರು ಬದುಕಿದಾರ. ಅದರಿಂದ ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸಿದ್ರೆ ಆಶ್ಚರ್ಯ ಬೀಳಬೇಡಿ. ಒಳ್ಳೆ ಪ್ರತಿಷ್ಠವಾದಂಥ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನ ಖಂಡಿಸಿ ನಾವು ಬಿಜೆಪಿ ಕೂಡ ಈಗ ಪ್ರತಿಭಟನೆಗಳನ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡಬಾರದು, ಕೊಟ್ರೆ ಹೋರಾಟವನ್ನ ನಾವು ಮಾಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಆದೇಶ ಹೊರಡಿಸಿದ್ದೀರಾ, ಈ ಆದೇಶವನ್ನ ಹಿಂಪಡಿಬೇಕು, ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇದರ ವಿರುದ್ಧ ಹೋರಾಟವನ್ನ ಚಳವಳಿಯನ್ನ ನಾವು ಮಾಡ್ತೀರಿ. ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ, ಆ ಉದ್ದೇಶಕ್ಕೆ ಕೊಡಬೇಕು. ದಾನ ಮಾಡುವಂತ ಉದ್ದೇಶ ಏನು, ಅಲ್ಪಸಂಖ್ಯಾತರು ಕೊಡುವಂತ ಬರ್ದಿದ್ರ ಅದರಲ್ಲಿ. ಒಂದ್ಸರಿ ದಾನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ. ಯಾರೇ ದಾನ ಕೊಟ್ರು ಕೂಡ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ. ಅದನ್ನ ಬೇರೆಯವ್ರು ಕೊಡಕ್ಕೆ ಬರದೇ ಇಲ್ಲ. ಈಗ ಯಾರೋ ದಾನ ಕೊಟ್ಟಿರ್ತಾರ, ಅವ್ರು ಬದುಕಿದಾರ. ಅದರಿಂದ ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸಿದ್ರೆ ಆಶ್ಚರ್ಯ ಬೀಳಬೇಡಿ. ಒಳ್ಳೆ ಪ್ರತಿಷ್ಠವಾದಂಥ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನ ಖಂಡಿಸಿ ನಾವು ಬಿಜೆಪಿ ಕೂಡ ಈಗ ಪ್ರತಿಭಟನೆಗಳನ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡಬಾರದು, ಕೊಟ್ರೆ ಹೋರಾಟವನ್ನ ನಾವು ಮಾಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಆದೇಶ ಹೊರಡಿಸಿದ್ದೀರಾ, ಈ ಆದೇಶವನ್ನ ಹಿಂಪಡಿಬೇಕು, ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇದರ ವಿರುದ್ಧ ಹೋರಾಟವನ್ನ ಚಳವಳಿಯನ್ನ ನಾವು ಮಾಡ್ತೀರಿ. ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ, ಆ ಉದ್ದೇಶಕ್ಕೆ ಕೊಡಬೇಕು. ದಾನ ಮಾಡುವಂತ ಉದ್ದೇಶ ಏನು, ಅಲ್ಪಸಂಖ್ಯಾತರು ಕೊಡುವಂತ ಬರ್ದಿದ್ರ ಅದರಲ್ಲಿ. ಒಂದ್ಸರಿ ದಾನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ. ಯಾರೇ ದಾನ ಕೊಟ್ರು ಕೂಡ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ. ಅದನ್ನ ಬೇರೆಯವ್ರು ಕೊಡಕ್ಕೆ ಬರದೇ ಇಲ್ಲ. ಈಗ ಯಾರೋ ದಾನ ಕೊಟ್ಟಿರ್ತಾರ, ಅವ್ರು ಬದುಕಿದಾರ. ಅದರಿಂದ ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.